ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ವಿರೋಧ ಪಕ್ಷದ ನಾಯಕ ಅಂತಂದ್ರ ಅವ್ರ ಗತ್ತು ಗೈರತ್ತು ಬ್ಯಾರನೇ ಇರ್ತದ್ರಿ. ಆಡಳಿತ ಸರ್ಕಾರಕ್ಕೆ ಬೆವರು ಬರೋ ತರ ಸವಾಲ್ ಹಾಕಿ ಅವ್ರ ಆಡಳಿತನ ಪ್ರಶ್ನಿಸಬೇಕಾದಂತಹ ಜವಾಬ್ದಾರಿ ಆ ನಾಯಕನಿಗೆ ಇರಬೇಕು. ನೋಡ್ರಿ, ಖರೆ ಹೇಳ್ತೀನಿ, ಒಂದು ಚಲೋ ಸರ್ಕಾರ ರನ್ ಆಗ್ಬೇಕು ಅಂತಂದ್ರ ಸಮರ್ಥ ವಿಪಕ್ಷ ನಾಯಕ ಇರ್ಲೇಬೇಕು. ಆದ್ರೆ ಏನ್ ಮಾಡ್ತೀರಿ, ಹಾಳೂರಿಗೆ ಉಳಿದವನೇ ಹಿರಿಯ ಅನ್ನೋ ಗಾದೆ ಮಾತ್ನಂಗ ಕಾಂಗ್ರೆಸ್ ಪಕ್ಷ ಬಾಲಕ ರಾಹುಲ್ ಗಾಂಧಿಯನ್ನ ವಿಪಕ್ಷ ನಾಯಕ ಅಂತ ಮಾಡ್ತು. ರೂಲ್ಸ್ ಗೊತ್ತಿದ್ರು ಸಹಿತ ಕರ್ಫ್ಯೂ ಇರೋ ಕಡೆ ಹೋಗ್ತಾರ. ಅಲ್ಲಿ ನನಗೆ ಎಂಟ್ರಿ ಕೊಡಕತ್ತಿಲ್ಲ ಅಂತ ಹೇಳ್ತಾರ. ಈಗ ಸಂಸತ್ ಹೊರಗ ಸರ್ಕಸ್ ಕಂಪನಿನೇ ತೆಗ್ದಾರ. आजकल क्या हो रहा है भाई? आजकल मैं जो भी बोलता हूँ ये करता है। अच्छा, मेरे लिए करता है। आप क्या क्या बोल रहे हो? मैं कुछ भी चाहता हूँ। क्या चाहते हो आप? कुछ भी पोर्ट चाहिए, एयरपोर्ट चाहिए, कुछ भी। अगला आप क्या लेने की कोशिश कर रहे हो? वो उसके लिए अभी हमारा मीटिंग अभी शाम को है, करके आज डिसाइड कर देंगे कि मीन्स हमारे लिए मैं जो भी करता हूँ ये बाय होने तक मेरे लिए कोई तकलीफ नहीं है। पार्लियामेंट छोड़ देने भैया, वो देखते हैं। आपके रिश्ते के बारे में थोड़ा बताइए भाई। हम दोनों का एक ही है। मैं जो भी बोलता हूँ हम दोनों मिलकर सब करेंगे। हम अच्छा, पूरा। और कब से आपकी पार्टनरशिप चल रही है? ये हमारा सालों साल का सालों साल से। और फ्यूचर आपका कैसा है? 20 साल का है हमारा। पूरा देश का ये इंडिया मैं हूँ। अच्छा, ये आपके कारण पार्लियामेंट क्यों नहीं चलने दे रहे हैं? ये हम सारे ऑपोजिशन को, मतलब वो आदमी गायब है। अमित भाई आए नहीं थे आज हाउस में। आज अमित भाई से पूछना पड़ेगा। मैं जो भी बोलता हूँ ये करते हैं। ये बड़े सीरियस लग रहे हैं। कम बोलते हैं आजकल। ये थोड़ा टेंशन में है। ಅವ್ರದೇ ಪಕ್ಷದ ಇಬ್ರು ನಾಯಕರಿಗೆ ಮೋದಿ ಮತ್ತು ಅದಾನಿದು ಮುಖವಾಡ ಹಾಕಿ ಒಂದು ಡ್ರಾಮಾನೇ ಮಾಡಿಸ್ಬಿಟ್ರು. ಮೋದಿ ಅದಾನಿ ಒಂದೇ ಅನ್ನೋ ಥರದಾಗ. ಇದಕ್ಕ ಮುಖ್ಯ ಕಾರಣ ಏನು ಗೊತ್ತಾ ನಿಮಗ? ಮೋದಿ ಹಿಂದೂಗಳಿಗೆ ಒಗ್ಗಟ್ಟಾಗಿ ಇರ್ರಿ ಅಂತ ಏಕ್ ಹೇ ತೋ ಸೇಫ್ ಹೇ ಅಂತ ಅಂದಿದ್ರಲ್ಲ, ಅದು ಸೂಜಿ ಮೆಣಸಿನ ತುದಿ ಮುರಿದು ಇಡಬಾರ್ದ ಜಾಗದಾಗ ಇಟ್ಟಂಗ್ ಕಾಣ್ತೈತಿ. ಹಿಂದೂಗಳು ಒಗ್ಗಟ್ಟಾಗಿದ್ರ ರಾಹುಲ್ ಗಾಂಧಿ ದುಕಾನ್ ಬಂದ್ ಆಗ್ತೈತಿ ಅನ್ನೋದು ಅವ್ರಿಗೂ ಚಲೋ ಅರ್ಥ ಆದಂಗ್ ಕಾಣ್ತೈತಿ. ಹಿಂಗಾಗಿ ಏಕ್ ಹೇ ತೋ ಸೇಫ್ ಹೇ ಅನ್ನೋ ಸಾಲನ್ನ ಡಮ್ಮಿ ಮಾಡ್ಲಿಕ್ಕೆ ಭಯಂಕರ ಸಾಹಸನೇ ನಡೆದೈತಿ. ಇದು ಖರೆ ಹೇಳ್ತೀನಪ್ಪ, ಜೋಕರ್ ತರ ಕಾಣಿಸ್ಲಿಕ್ಕೆ ಮಾಡ್ಲಿಕ್ಕತ್ತಿರುವಂತಹ ಡ್ರಾಮಾ ಅಂತ ಅನಿಸ್ಲಿಕ್ಕತ್ತದ. ವಿಪಕ್ಷ ನಾಯಕನಿಗೆ ಇರಬೇಕಾದಂತ ಸ್ವಲ್ಪ ಅರ್ಹತೆ ರಾಹುಲ್ ಗಾಂಧಿನಾಗ ಇರಬೇಕಾಗಿತ್ತು. ಕಾಣ್ಲಿಕ್ಕೆ ನೋಡ್ರಿ ಏನು. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿನೂ ಒಂದು ಕಾರ್ಟೂನ್ ಮಾಡೈತಿ. ಜಾರ್ಜ್ ಸೋರಸ್ ಮತ್ತ ರಾಹುಲ್ ಗಾಂಧಿ ಒಂದೇ ಅನ್ನೋ ಥರದಾಗ ಮಾಡೈತಿ. ಬಾರಿ ಐತಿ. जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य। तुम्हारी जात क्या है? India is not described as a nation, it is described as a union of states. ಈಗ ವರದಿಗಳು ಹೇಳೋ ಪ್ರಕಾರ ಸಂಸತ್ನ್ಯಾಗ ಏನ್ ಮಾತಾಡ್ಬೇಕು, ಹೊರಗಿದ್ದಾಗ ಏನ್ ಹೇಳಬೇಕು ಅನ್ನೋದು ಎಲ್ಲರಿಗೂ ಚಲೋ ಅರ್ಥ ಆಗ್ಬೇಕಾಗೈತೆ ನೋಡ್ರಿ. ಹಿಂದೂಗಳ ನಡುವ ಹೆಂಗ್ ಒಡಕತರು ಮಾತಾಡ್ಬೇಕು ಅನ್ನೋದನ್ನ ಅವರೇ ಬರ್ಕೊಡ್ತಾರಂತ. ನಿನ್ನಿದ ಮಿರ್ಚಿ ಮಂಡಕ್ಕಿದಾಗ ಸೋನಿಯಾ ಗಾಂಧಿ ವಿಚಾರಕ್ಕ ಖರ್ಗೆ ಒದ್ರಾಡಿದ್ದನ್ನ ನೀವೆಲ್ಲಾ ಕೇಳಿದ್ರಿ ನೋಡ್ರಿ. ಅಡ್ರೆಸ್ ಇಲ್ಲ ಅಂದ್ರು ಸಹಿತ ಇದು ಅವ್ರಿಗೆ ಹೋಗು ಪತ್ರ ಅನ್ನೋ ತರ ಆಡ್ಬಿಟ್ರು ಅವ್ರು. ಈಗ ಏನಾಗ್ಯದ ಅಂದ್ರ ಸಂಸತ್ ಹೊರಗ ಹೈ ಡ್ರಾಮಾನೇ ಚಾಲು ಮಾಡ್ಬಿಟ್ಟಾರ. ಇದ್ರ ಬಗ್ಗೆ ಎಳ್ಳು ಕಾಳಷ್ಟು ನಾಚಿಕೆಲಾರ್ದ ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ನಾಗ ಶೇರ್ ಮಾಡ್ಕೊಂಡಾರ. ಇನ್ನ ಕಾಮಿಡಿ ಏನಂದ್ರ ಅವ್ರದೇ ಪಕ್ಷದ ನಾಯಕರು ಅವಕಾಶ ಸಿಕ್ಕಾಗ್ಲೆಲ್ಲ ರಾಹುಲ್ ಗಾಂಧಿಯನ್ನ ಅವಮಾನ ಮಾಡ್ತಾರ. ಟೈಮ್ ಟು ಟೈಮ್ ಹಾಜರಿ ಇರಬೇಕು ಅಂತ ರಾಹುಲ್ ಗಾಂಧಿ ಈ ಸುಖವಿಂದರ್ ಸಿಂಗ್ ರಾಂಧವ್ ಅವ್ರಿಗೆ ಹೇಳದಾಗ ಏನ್ ಅನ್ಬೇಕು ಅವ್ರು? ಸರ್, ನಾವೆಲ್ಲ ಟೈಮ್ ಸರಿಯಾಗೇ ಇರ್ತೀವಿ, ನೀವೇ ಯಾವಾಗ್ಲೂ ಲೇಟ್ ಆಗಿ ಬರುವುದು, ಲೇಟ್ ಮಾಡ್ಕೊಂಡೇ ಇರುವುದು. ಆದ್ರೆ ಇವತ್ತೇನ್ ಆಶ್ಚರ್ಯ ಐತಲ್ಲ, ಕರೆಕ್ಟ್ ಟೈಮಿಗೆ ಬಂದಿರಲ್ಲ ಅಂತ ಅಂದು ಬಿಟ್ರು. ಹೆಂಗದ ಹೇಳ್ರಿ. टाइम पे आना है। नहीं बहाने मत ना, टाइम पे आना है। कहाँ? यहाँ पे मीटिंग है। मीटिंग पे आप लेट आए, मैं आपसे पहले आया। नहीं मेरा आप लेट आए, मैं पहले आया। मेरा 50 का टाइम था।
ಅಯ್ಯೋ ದುರ್ವಿಧಿಯೇ, ಟ್ರೋಲ್ ಮಾಡ್ಲಿಕ್ಕೆ ಅವ್ರದೇ ಪಕ್ಷದಾಗ ಮಂದಿನೇ ಮನಾರದಾರಲ್ಲ, ಇದನ್ನ ನೋಡಿ ಪಾಪ ಅಂತ ಅನಿಸ್ತದ ನೋಡ್ರಿ ನನಗಂತೂ. ಕನ್ನಡ ಭಾಷೆಯನ್ನ ಎಲ್ಲಿ ಕೇಳಿದ್ರು ಇಷ್ಟ ಆಗ್ತದ್ರಪ್ಪ, ಖುಷಿ ಆಗ್ತದೆ, ಹಿಗ್ಗಾಗ್ತದೆ. ಆದ್ರ ಸದ್ಯಕ್ಕೆ ಬೆಂಗಳೂರಾಗ ಕನ್ನಡ ಕೇಳುದೇ ಬಹಳ ಅಪರೂಪ ಆಗಿಬಿಟ್ಟದ. ಯಾಕಂದ್ರ ಕನ್ನಡ ಭಾಷೆನ ಅಲ್ಲಗಳೆದು ಹರಕು ಮುರುಕು ಇಂಗ್ಲಿಷ್, ತೆಲುಗು, ತಮಿಳ್, ಹಿಂದಿ, ಉರ್ದುಗಳೇ ಹೆಚ್ಚಾಗ್ಬಿಟ್ಟಾವ. ಹಿಂಗಾಗಿ ಕನ್ನಡ ಮಾತಾಡೋರದ್ದು ಒಂದು ಸಂಘ ಕಟ್ಟಬೇಕಾಗ್ಯದ. ಇಂಥ ಟೈಮ್ನಾಗ ಕೆನಡಾ ಯೂನಿವರ್ಸಿಟಿನ್ಯಾಗ ಕನ್ನಡಿಗ ಪ್ರೊಫೆಸರ್ ಒಬ್ರು ಅಲ್ಲಿನ ವಿದ್ಯಾರ್ಥಿಗಳಿಗೆ ಕನ್ನಡ ಹೇಳ್ಕೊಡ್ಲಿಕ್ಕತ್ತಾರ. ಎಂಥ ಅಂದ, ಎಂಥ ಚಂದ ಅಂತೀರಿ. 4 ಗಿಳಿಗಳು ಈ ಹಾಡನ್ನ ಕಲಿಸ್ಲಿಕ್ಕತ್ತಾರ. This is my wonderful class tribute to Kannada Rajyotsava to all the Kannada people. Okay? Are you ready? Fantastic. You know what to do, right? 4 ರಾಮಗಿಳಿಗಳು ಮಾತನಾಡುತ್ತಿರುವಾಗ ಆ ಕಡೆ ಒಂದು ಹಾರಿತು, ಇನ್ನೊಂದು ಈ ಕಡೆ ಹಾರಿತು. ಟಟಾವ್ 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 ಎರಡು ರಾಮಗಿಳಿಗಳು. ಇಂಥವ್ರು ಖರೆ ಫೇಮಸ್ ಆಗ್ಬೇಕಾಗಿರೋದು ಎಷ್ಟು ಚಂದಲ್ಲೇನ್ರಿ. ಖರೆ ಹೇಳ್ಬೇಕಂದ್ರೆ ಇಂಥವ್ರು ಫೇಮಸ್ ಆಗ್ಬೇಕ್ರಪ್ಪ. ಆದ್ರೆ ಏನ್ ಮಾಡ್ತೀರಿ, ರೀಲ್ಸ್ನ್ಯಾಗ ಬಂದ್ ಹೆಂಗ್ ಬೇಕ್ ಹಂಗ ಕುಣಿದು ಕುಪ್ಪಳಿಸಿ ಅರ್ಥ ಇಲ್ಲಾರ್ದ ಕಂಟೆಂಟ್ ಕೊಡೋರಿಗೆ ಹೆಚ್ಚು ಚಪ್ಪಾಳೆ ಹೊಡೆಯೋರ್ ಮಂದಿ ಜಾಸ್ತಿ ಆಗ್ಯಾರ. ಏನ್ ಮಾಡಕ್ಕಾಗಲ್ಲ. ಮೋದಿನೇ ಭಾರತಕ್ಕೆ ಯಾಕೆ ಬೇಕು ಅನ್ನೋ ಪ್ರಶ್ನೆನ ಬಹಳ ಮಂದಿ ಕೇಳ್ತಾರ. ಒಂದ್ ಕಡೆ ರಾಹುಲ್ ಗಾಂಧಿ ದೇಶದ ಮಾನಾನೇ ಹರಾಜ್ ಹಾಕ್ಲಿಕ್ಕತ್ತಾರ. ಅಧಿಕಾರಕ್ಕೆ ಬಂದ್ರ ಜಾತಿ ಯಾವುದು ಅಂತ ಕೇಳ್ರಿ ಅಂತ ಒಂದು ಸರ್ವೆ ಮಾಡೋದಾಗಿ ಹೇಳ್ಕೊತಾರ ತಾವೇ. ಆದ್ರ ಒಂದ್ ದಿನಾರೆ ಇಂಥ ಅಭಿವೃದ್ಧಿ ಮಾಡ್ತೀನಿ ಅಂತ ಒಂದೇ ಒಂದು ದಿನಾರೆ ಹೇಳಿದ್ದನ್ನ ಅವ್ರವು ಸಹಿತ ಕೇಳಿರ್ಲಿಕ್ಕಿಲ್ ಬಿಡ್ರಿ. ಮೋದಿನೇ ಯಾಕೆ ಬೇಕು ಅನ್ನೋರಿಗೆ ಈ ವಿಡಿಯೋ ತೋರಿಸ್ರಿ. ಇದು ಯಾವುದೇ ಏರ್ಪೋರ್ಟ್ ಅಲ್ರಿ, ಮತ್ತ ಬದಲಾಗಿ ಒರಿಸ್ಸಾದ ಕಟಕ್ನಾಗಿರುವಂತಹ ಹೊಸ ರೈಲ್ವೆ ಸ್ಟೇಷನ್. ಒಂದು ಓಟಿನ ಶಕ್ತಿ ಎಂಥದ್ದು ಅನ್ನೋದು ಈಗ ನಿಮಗ್ ಚಲೋ ಅರ್ಥ ಆಗಿರಬಹುದು. ನೋಡ್ರಿ, ಅಕಸ್ಮಾತ್ ಇಂಥದೇ ಚಲೋ ಕನಸನ್ನ ಕಾಂಗ್ರೆಸ್ನವರು ಕಂಡಿದ್ರು ಅಂದ್ರ, ಅದನ್ನ ನನಸು ಮಾಡಿದ್ರು ಅಂದ್ರ ಬಹುಶಃ ಮೋದಿನೇ ಬರಬೇಕು ಅಂತ ಹೇಳ್ತಿರ್ಲಿಲ್ಲೇನ. ಆದ್ರ ನೋಡ್ರಿ ಹೆಂಗದ, ಮೋದಿನೇ ಬಂದು ಇಂಥ ಬದಲಾವಣೆ ತರಬೇಕಾಯ್ತು. ಇಂಥದ್ರಾಗಿ ಭಿಕಾರಿ ದೇಶ ಬಾಂಗ್ಲಾದ ಈಗ ಹೊಸ ಆದೇಶ ಬಂದೈತಿ. ಅದೇನಂದ್ರ ಮೋದಿ ಏನನ್ನೂ ಮಾತಾಡ್ಲಾರ್ದೆ ಬಂಗಾಳ, ಬಿಹಾರ ಮತ್ ಒರಿಸ್ಸಾ ರಾಜ್ಯನ ಬಾಂಗ್ಲಾದೇಶಕ್ಕ ಬಿಟ್ಟು ಕೊಡ್ಬೇಕಂತ. ಅವನ್ನೆಲ್ಲ ಬಿಟ್ಟು ಭಾರತಕ್ಕ ಬೇಲಿ ಹಾಕೋಬೇಕಂತ. তাদের উদ্ধত্ত গেছে। তো আমরা আমাদের মিলিত শক্তি, তারুণ্যের শক্তি নিয়ে আমরা এটাই বলবো যে ঠিক আছে, তোমরা যদি চট্টগ্রাম দাবি করবে কি কারণে, তোমরা যদি ওইটা দাবি করতে পারো তাহলে আমরাও দাবি করব আমাদের নবাব সিরাজউদ্দৌলার বাংলা, বিহার, উড়িষ্যা ফেরত দাও আমাদেরকে। আমাদেরকে ওইটা ফেরত দিতে হবে, আমরা ওইটার জন্য দাবি করছি। এই সমস্ত ফাঁপা এবং ফাঁকা আওয়াজ দিয়ে কিছু হবে না। আমরা ಅಲ್ಲ, ಮಾಡೋ ಕೆಲಸ ನೆಟ್ಟಗ್ ಮಾಡ್ರಲ್ರಿ ಅಂದ್ರ ಈ ಊರಾಗಿಲ್ದ ಡಿಮಾಂಡ್ಗಳನ್ನ ತಗೊಂಡ್ ಬರ್ತೀರ. ಹೊಟ್ಟಿಗೆ ಮೊದಲು ಹಿಟ್ಟದನ್ನ ಇಲ್ಲ ಅಂತ ನೋಡ್ಕೋಬೇಕು. ಆಮೇಲೆ ಜುಟ್ಟು ನೂ ಬಿಟ್ಕೋರಿ, ಮಲ್ಲಿಗೆ ಮಾಲೆ ನೂ ಹಾಕೋರಿ. ಎಂತ ದರಿದ್ರ ಬದುಕ್ರಿ ಇಂಥವ್ರದ್ದು. ಕರ್ನಾಟಕದ ಹಿರಿಯ ರಾಜಕಾರಣಿ, ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ತೀರಪ್ಪೋಗ್ಯಾರ. ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಅವ್ರದೇ ತವರೂರು ಮದ್ದೂರಿನ ಸೋಮನಹಳ್ಳಿದಾಗ ಬುಧವಾರ ನಾಳೆ ಸಂಜೆಗಿ ನಡೆಯುವುದೈತಿ ನೋಡ್ರಿ. ಎಸ್.ಎಂ. ಕೃಷ್ಣ ಅವರಿಗೆ ಬಹಳ ಇಷ್ಟ ಆದಂತಹ ಜಾಗದಾಗ ಅಂದ್ರ ಕಾಫಿ ಡೇ ಆವರಣದಾಗೆ ಅಂತ್ಯಕ್ರಿಯೆ ನಡೀಲಿಕ್ಕತ್ತದಂತ ಹೇಳ್ಯಾರ. ಎಸ್.ಎಂ. ಕೃಷ್ಣ ಅವರು ಸ್ವಲ್ಪ ದಿನಗಳ ಹಿಂದಷ್ಟೇ ತಮ್ಮೂರೈತಲ ಸೋಮನಹಳ್ಳಿದಾಗಿನ ಆಂಜನೇಯ ಸ್ವಾಮಿ, ಮಾರಮ್ಮ, ಬೋರೆ ದೇವರ ದೇವಸ್ಥಾನನ 45 ಲಕ್ಷ ರೊಕ್ಕ ವೆಚ್ಚದಾಗ ಜೀರ್ಣೋದ್ಧಾರ ಮಾಡಿಸಿದ್ರು. ಕರ್ನಾಟಕ ಕಂಡಂತಹ ಅಪರೂಪದ ರಾಜಕಾರಣಿಗಳದ್ರಾಗ ಎಸ್.ಎಂ. ಕೃಷ್ಣನು ಒಬ್ರು ನೋಡ್ರಿ.
ಜನಪರ ಕೆಲಸಗಳೇ ಅವರಿಗೆಲ್ಲಾ ಹುದ್ದೆಗಳನ್ನು ತಂದುಕೊಟ್ಟಿತ್ತು. ದೂರದೃಷ್ಟಿಯ ನಾಯಕ ಅವರು. ಕೃಷ್ಣಾ ಮೇಲ್ದಂಡೆ ಯೋಜನೆದಾಗ ಭೂಮಿ ಕಳೆದುಕೊಂಡವರಿಗೆ 2003 2004 ಅವಧಿದಾಗ SM ಕೃಷ್ಣ ಅವರು ಪರಿಹಾರ ಘೋಷಣೆ ಮಾಡಿದ್ರು. ಕೃಷ್ಣಾ ಮೇಲ್ದಂಡೆ ಯೋಜನೆದಾಗ ಭೂಮಿ ಕಳ್ಕೊಂಡವರು ಪರಿಹಾರಕ್ಕೆ ಆಗ್ರಹಿಸಿ ಬಾಗಲಕೋಟೆದಾಗ ಬೃಹತ್ ಮಟ್ಟದಾಗ ಪ್ರತಿಭಟನೆ ಮಾಡಿದ್ರು. ಅಂಥ ಟೈಮ್ನಾಗ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬರಬೇಕಂತ ಪಟ್ಟು ಹಿಡಿದಿದ್ರು. ಅವಾಗ SM ಕೃಷ್ಣ ಅವರು ಸಚಿವ ಸಂಪುಟ ಸಮೇತ ಬಾಗಲಕೋಟೆಗೆ ಹೋಗಿ 638 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು ನೋಡ್ರಪ್ಪ. ಇಂಥ ಒಳ್ಳೊಳ್ಳೆ ರಾಜಕಾರಣಿಗಳು ಹೆಚ್ಚಾಗ್ಲಿ ಅಂತ ಕೇಳ್ಕೊಳ್ಳೋಣ. ಅಷ್ಟೇ ಅಲ್ಲ, SM ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ನಾಳೆ ಮತ್ತೆ ಮಿರ್ಚಿ ಮಂಡಕ್ಕಿದಾಗ ಭೇಟಿ ಆಗೋಣ್ರಿ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.